ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಹೊರಟು ಬಂದಂಥ ಸಮಯದಲ್ಲಿ ಆತನು ಅನೇಕ ಅತಿಶಯ ಅದ್ಭುತ ಕಾರ್ಯಗಳನ್ನು ಮನುಷ್ಯರ ಮಧ್ಯದಲ್ಲಿ ಆತನು ಜರುಗಿಸಿದ ಅದ್ಭುತ ಸ್ವರೂಪನು ಎಂಬುದಾಗಿ, ಪರಾಕ್ರಮಶಾಲಿಯಾದಂಥ ದೇವರು ಎಂಬುದಾಗಿ, ನಿತ್ಯನಾದಂಥ ತಂದೆ ಎಂಬುದಾಗಿ ತನ್ನನ್ನು ತಾನು ಅನೇಕ ಸಂದರ್ಭಗಳಲ್ಲಿ ಆತನು ತೋರ್ಪಡಿಸಿಕೊಂಡ ಪ್ರೇರೆ. ಆತನು ಅನೇಕ ಅದ್ಭುತಗಳನ್ನು ಮಾಡಿದ. ಆತನು ಮಾಡಿದಂಥ ಅದ್ಭುತಗಳನ್ನು ನಾವು ನೋಡುವಾಗ ಸತ್ಯವೇದದಲ್ಲಿ ವ್ಯಕ್ತಿ ಈ ರೀತಿಯಾಗಿ ಬರ್ತಾ ಇದ್ದಾನೆ. ಪ್ರಿಯನಾಗಿರ್ತಕ್ಕಂಥ ಶಿಷ್ಯನಾಗಿರ್ತಕ್ಕಂಥ ಯೋಹಾನನು ಆತನು ಮಾಡಿದ ಕಾರ್ಯಗಳನ್ನು ನಾವು ಬರೆಯುವುದಕ್ಕೆ ಕೂತ್ಕೊಂಡ್ರೆ ಲೋಕವೇ ಇಡಿಸೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅಷ್ಟು ಅತಿಶಯ ಅದ್ಭುತ ಕಾರ್ಯಗಳನ್ನು ಆತನು ಜರುಗಿಸಿದಾನೆ ಪ್ರೇರೆ. ನಾವು ರೆಕಾರ್ಡೆಡ್ ಆಗಿರ್ತಕ್ಕಂಥ ಮಿರಕಲ್ಸ್ಗಳನ್ನು ನಾವು ನೋಡುವಾಗ 40 ಅದ್ಭುತಗಳನ್ನು ನಾವು ನೋಡುವವರಾಗಿ ಇರ್ತೀವಿ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವು ಅದ್ಭುತಗಳು ಆತನು ಮನುಷ್ಯರ ಶರೀರದ ಮೇಲೆ, ಅಂದರೆ ರೋಗಗಳನ್ನು ವಾಸಿ ಮಾಡುವುದರ ಮೂಲಕವಾಗಿ ಅದ್ಭುತಗಳನ್ನು ಮಾಡಿದ, ಸ್ವಸ್ಥತೆಯನ್ನು ದಯಪಾಲಿಸಿದ. ಇನ್ನೂ ಕೆಲವೊಂದು ಅದ್ಭುತಗಳನ್ನು ನಾವು ನೋಡುವಾಗ ಆತನು ಪ್ರಕೃತಿಯ ಮೇಲೆ ತನ್ನ ಶಕ್ತಿ ಅಧಿಕಾರ ಇದೆ ಎಂಬುದಾಗಿ ಆತನು ತೋರ್ಪಡಿಸಿದ ಪ್ರೇರ. ಆತನು 7 ತಲೆ ಅಂಜೂರದ ಮರ, ಅದು ಮುಂಜಾನೆ ಅಚ್ಚು ಹಸಿರಾಗಿರ್ತಕ್ಕಂಥದ್ದು, ಸಾಯಂಕಾಲ ನೋಡುವಾಗ ಅದು ಬೇರು ಸಮೇತವಾಗಿ, ಬುಡ ಸಮೇತವಾಗಿ ಅದು ಒಣಗಿ ಹೋದಂಥ ಸ್ಥಿತಿಯಲ್ಲಿ ಇತ್ತು ಎಂಬುದಾಗಿ. ಹಲ್ಲೆಲೂಯಾ. ಆತನು ಗದರಿಸುವಾಗ ಗಾಳಿ ಮತ್ತು ಸಮುದ್ರ ಶಾಂತವಾಯಿತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರೇಮ. ಹಲ್ಲೆಲೂಯಾ. ಆತನು ಪ್ರಕೃತಿಯ ಮೇಲೆ ಅದ್ಭುತಗಳನ್ನು ಮಾಡಿ ತನ್ನನ್ನು ತಾನು ದೇವರು ಎಂಬುದಾಗಿ ತೋರ್ಪಡಿಸಿಕೊಂಡ. ಮನುಷ್ಯರ ಮೇಲೆ ಇರುವಂಥ ರೋಗಗಳನ್ನು ತೊಲಗಿಸುವ ಮೂಲಕವಾಗಿ, ಅವರಿಗೆ ಬಿಡುಗಡೆಯನ್ನು ಕೊಡುವ ಮೂಲಕವಾಗಿ ಆತನು ಸ್ವಸ್ಥತೆಯ ದೇವರು ಎಂಬುದಾಗಿ ಆತನು ತೋರಿಸಿಕೊಂಡ. ಅಷ್ಟು ಮಾತ್ರವಲ್ಲದೆ ದುರಾತ್ಮ ಶಕ್ತಿ ಸಮೂಹಗಳಿಂದ ಮನುಷ್ಯರು ಬಂಧಿತರಾಗಿರುವಾಗ ಆ ದುರಾತ್ಮ ಶಕ್ತಿ ಸಮೂಹಗಳನ್ನು ಆತನು ಗದರಿಸಿದಾಗ ಅವುಗಳು ಮನುಷ್ಯರನ್ನು ಬಿಟ್ಟು ಏನಾದುವಂತೆ ಮನುಷ್ಯರಿಗೆ ಸ್ವತಂತ್ರ ಬಿಡುಗಡೆ ಎನ್ನುವಂಥದ್ದು ದಯಪಾಲಿಸಲ್ಪಡ್ತು. ಮತ್ತು ಕಡೆಯದಾಗಿ ನಾವು ನೋಡುವಾಗ ಮನುಷ್ಯರು ಮರಣಕ್ಕೆ ಭಯಪಡ್ತಾರೆ. ಸತ್ತು ಹೋದಂಥ ರೆಕಾರ್ಡೆಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. 3 ವ್ಯಕ್ತಿಗಳನ್ನು ಯೇಸು ಸ್ವಾಮಿ ಏನು ಮಾಡಿದರಿ, ಬದುಕಿಸಿದ. 12 ವರ್ಷದ ಯಾಯೀರನ ಮಗಳನ್ನು, ಯೌವನಸ್ಥನಾಗಿರುವಂಥ ಲಾಜರನನ್ನು. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಯೌವನಸ್ಥನಾಗಿರ್ತಕ್ಕಂಥ ನಾಯಿನ್ ಎನ್ನುವಂಥ ಪ್ರಾಂತ್ಯದಲ್ಲಿರ್ತಕ್ಕಂಥ ವಿಧವೆಯ ಒಬ್ಬ ಮಗನನ್ನು ಪ್ರೇರೆ. ಯಾಯೀರನ ಒಬ್ಬ ಮಗಳು ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲದೆ ಲಾಜರ್ ಎನ್ನುವಂಥ ಒಬ್ಬ ಸಹೋದರ ಆ ಕುಟುಂಬದಲ್ಲಿರುವವನು. ಅದೇ ರೀತಿಯಾಗಿ ವಿಧವೆಯ ಒಬ್ಬ ಮಗನನ್ನು ದೇವರು ಪುನಃ ಜೀವದ ಕಡೆಗೆ ಅವರನ್ನು ನಡೆಸಿದರು. ಒಬ್ಬರು ಸತ್ತು ಸ್ವಲ್ಪ ಸಮಯ ಆಗಿತ್ತು, ಇನ್ನೊಬ್ಬರು ಸತ್ತು ಸಮಾಧಿಯ ಕಡೆಗೆ ಕರೆದುಕೊಂಡು ಹೋಗುವಾಗ ಚಟ್ಟದ ಮೇಲೆ ಇರುವಾಗಲೇ ಬದುಕಿಸಿದ್ರು.